ಇದರಿಂದ ನಾವು ಜಯಂತ್ ಕಾಕಿನಿ ಸರ್ ಬಂದಿದ್ದಾರೆ, ಹರಿಕೃಷ್ಣ ಸರ್ ಬಂದು ಹೋದ್ರು, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ. ಬೆಂಗಳೂರು ಕೆಫೆಯ ಮಾಲೀಕರು ಬಂದಿದ್ದಾರೆ, ನಮ್ಮ ಹೀರೋ ಇದ್ದಾರೆ, ಯೋಗರಾಜ್ ಭಟ್ ಇದ್ದಾರೆ, ನಮ್ಮ ವಿಜಯಣ್ಣ ಎಲ್ಲ ಇದ್ದಾರೆ, ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಇವತ್ತು ನಮ್ಮ ಹಿರಿಯ ಕಲಾವಿದರಾದ ಪಿ ಸರೋಜದೇವಿಯವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಈಗಷ್ಟೇ ಸುದ್ದಿ ಬಂತು, ನಾವು ಇಲ್ಲೆಲ್ಲ ಅಸೆಂಬ್ಲಿ ಆಗಿಬಿಟ್ಟಿದ್ವಿ ಆ್ಯಕ್ಚುಲಿ. ಅದಾದಮೇಲೆ ಗೊತ್ತಾಯಿತು. ಹಾಗಾಗಿ ನಿಮ್ಮೆಲ್ಲ ಪರ್ಮಿಷನ್ ತೊಗೊಂಡು ವಾಸು ಸರ್ ಶುರು ಮಾಡೋಣ ಅನ್ನಂಗಿದ್ರೆ ಮಾಡೋಣ ಸರ್. ಎಲ್ಲ ನೀವೆಲ್ಲ ಹೇಳಿದ್ಮೇಲೆ ಮೌನ ಆಚರಣೆ ಮಾಡಿ, ಅಲ್ಲ ನಾನು ಹೇಳೋದು ಏನಂದರೆ ಮೌನಾಚರಣೆ ಮಾಡಿ ಸಾಂಕೇತಿಕವಾಗಿ ಒಂದು 1/4 ಗಂಟೆಲಿ ಮುಗಿಸೋಣ ಹಂಗಿದ್ರೆ ಮುಗಿಸೋಣ, ಅಥವಾ ಬೇಡ ಕ್ಯಾನ್ಸಲ್ ಮಾಡೋಣ ಅಂದರೆ ಕ್ಯಾನ್ಸಲು ಮಾಡೋಣ. ಅದು ಯೋಗರಾಜ್ ಸರ್ ಎರಡಕ್ಕೂ ರೆಡಿ ಇದ್ದಾರೆ. ಯಾಕೆ ಎಲ್ಲ ಅದು ಅಸೆಂಬ್ಲಿ ಆಗಿಬಿಟ್ಟಿದ್ದೀವಲ್ಲ, ಆ ದೃಷ್ಟಿಯಿಂದ 1 ನಿಮಿಷ ಮೌನಾಚರಣೆ ಮಾಡೋಣ. ಅವರ ಎಲ್ಲಿಗೂ ನಮಸ್ತೆ. ಮೊಟ್ಟ ಮೊದಲಿಗೆ ನಮ್ಮನ್ನು ಅಗಲಿದ ಸರೋಜಮ್ಮನವರಿಗೆ ಒಂದು ವಿದಾಯ ಹೇಳಿದ್ವಿ ಈಗ ತಾನೆ. ಹಿರಿಯರು ಹೋದಾಗ ಯಾವ ಕೆಲಸನೂ ಮಾಡಬಾರ್ದು. ಅನೌಪಚಾರಿಕವಾಗಿ 4 ಮಾತಾಡಿ ಕಾರ್ಯಕ್ರಮನ ಮುಗಿಸೋದು ಕರ್ತವ್ಯ. ಯಾಕಂದರೆ ತುಂಬ ಜನ ಬಂದಿದ್ದೀರಿ, ಎಲ್ರಿಗೂ ಧನ್ಯವಾದ. ಮತ್ತೆ ಮೊದಲಿಂದ 4 ಬಣ್ಣಗಳ ಆಲ್ಬಮ್, ಅದರ ಕೊನೆಯ ಹಾಡು ಹರಿಕೃಷ್ಣ ಸಂಗೀತ ನೀಡೋದು ನೀ ಹೋದ ಮೇಲೆ ಅಂತ ಶುರುವಾಗುತ್ತೆ. ಆ ಹಾಡು ಇವತ್ತು ಬಿಡುಗಡೆ. ವಾಸುಕಿ ವೈಭವ್ ಗಾಯನ. ಅತಿಥಿಗಳು ಜಯಂತ್ ಸರ್ ಅವರು. ಈಗ ತಾನೇ ನಾವು ಹರಿಕೃಷ್ಣ ಎಲ್ಲ ಒಟ್ಟಿಗೆ ಸೇರಿ ಆ ಹಾಡಿನ ಬಗ್ಗೆ ಮಾತಾಡಿ ಇಲ್ಲಿಗೆ ಬಂದಿದ್ದೀವಿ. ಆಗಲೇ ಬಂದಿದ್ದು ಸರೋಜಮ್ಮನ ಹೊರಟೋದ್ರು ಅನ್ನೋ ಸುದ್ದಿ. ಸೊ ವಾಸುಕಿ ಇನ್ನೇನು ಬರ್ತಾರೆ, ಹರಿಕೃಷ್ಣ ಈಗಾಗಲೇ ಮಾತಾಡಾಗಿದೆ. ಓವರ್ ಟು ಜಯಂತ್ ಸರ್. ಅವರು ಬಿಡುಗಡೆ ಮಾಡಿದರೆ ಅಂದ್ಕೊಂಡು 2 ಮಾತು. ನಮಸ್ಕಾರ. ಬಿ ಸರೋಜಾದೇವಿ ಅವರಿಗೆ ನಮಸ್ಕಾರ. ಕನ್ನಡದ ಕಿತ್ತೂರು ಚೆನ್ನಮ್ಮ, ಹೇಮರೆಡ್ಡಿ ಮಲ್ಲಮ್ಮ ಆಯ್ತು, ಹೇಮರೆಡ್ಡಿ ಮಲ್ಲಮ್ಮನ ಮಲ್ಲಮ್ಮನ ಪವಾಡದ ಮಲ್ಲಮ್ಮ ಎಲ್ಲ ಆಗಿ ಒಂಥರ ನಮ್ಮೆಲ್ಲರ ಕನ್ನಡದ ಸಂವೇದನೆಯನ್ನು ಪೋಷಿಸಿದಂಥ ದೊಡ್ಡ ಶಕ್ತಿ, ನಮ್ಮ ಆತ್ಮಸಾಕ್ಷಿಯನ್ನು ಪೋಷಿಸಿದ ಮಹಾಶಕ್ತಿಗಳಲ್ಲಿ ಒಬ್ಬರು. ಹೀಗಾಗಿ ಅವರನ್ನು ನೆನೆದು ಇವತ್ತಿನ ಸಣ್ಣ ಸಾಂಕೇತಿಕ ಕಾರ್ಯಕ್ರಮ. ಕೋವಿಡ್ ನಂತರದ ದಿನಗಳಲ್ಲಿ ಏನು ಮಾಡಬೇಕು ಅಂತ ತೋಚದೆ ಕೂತಿದ್ದಾಗ ಯೋಗರಾಜ್ ಅವರು ಒಂದಿಷ್ಟು ಗಜಲ್ ರೀತಿಯ ರಚನೆಗಳನ್ನು ಮಾಡಬೇಕು ಅಂತ ಅನಿಸಿದಾಗ ಒಂದಿಷ್ಟು ಹಾಡುಗಳನ್ನು ಬರೆದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಗೀಚಿದ ರಚನೆಗಳಿವು. ಹಾಗೆ ಗೀಚಿದಾಗಲೇ ಒಳ್ಳೆ ರಚನೆಗಳಾಗೋದು ನನ್ನ ಪ್ರಕಾರ. ನಾವು ಈ ಪೆನ್ನಿನ ಹೊಸ ನಿಬ್ಬು ತಗೊಂಡು ಅದು ನಿಬ್ಬು ಸರಿ ಇದೆಯಲ್ಲೋ ನೋಡೋದಕ್ಕೆ ಲಾಸ್ಟ್ ಪೇಜಲ್ಲಿ ಹಿಂಗೆ ಗೀಚ್ತಿದ್ವಿ. ಅಲ್ಲೇ ಒಂದೊಂದ್ಸಲ ಹಕ್ಕಿಗಳೆಲ್ಲ ಬಂದ್ಬಿಡ್ತಿದ್ವು. ಆ ಥರ ಒಂಥರ ನಿರ್ಲಕ್ಷ್ಯದಿಂದ ಬರೆದಾಗ ಒಳ್ಳೊಳ್ಳೆ ಉಪಮೆಗಳು, ರೂಪಕಗಳು ಬರ್ತವೆ. ಆ ರೀತಿ ಅವರು ನೀಲಿ, ಹಸಿರು, ಕೆಂಪು, ಬಿಳಿ ಬಣ್ಣಗಳನ್ನು ಇಟ್ಕೊಂಡು ಅದಕ್ಕೆ ಪ್ರೀತಿಯ ಬೇರೆ ಬೇರೆ ಛಾಯೆಗಳನ್ನು ಕಲ್ಪಿಸಿ ಶೇಡ್ಗಳನ್ನು ಕೊಟ್ಟು, ತುಂಬ ವಿಶಿಷ್ಟವಾದ ಛಾಯೆಗಳನ್ನು ಕೊಟ್ಟು ರಚನೆಗಳನ್ನು ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನನಗೆ. ಅಂದರೆ ಖುಷಿ ಅಂದ್ರೆ ಹಾಗಲ್ಲ, ಈ ಪ್ರೀತಿಯ ಒಂದು ವಿಸ್ಮಯ ಏನು ಅಂತಂದ್ರೆ ಪ್ರೀತಿಯ ಒಂದು ವಿಸ್ಮಯ ಅಂದ್ರೆ ಯಾವಾಗಲೂ ನೋಡಿ ನೀವು ಉದ್ದಕ್ಕೂ ನಮ್ಮ ದೇಶ ಪ್ರೀತಿಯ ಹಾಡುಗಳ ಒಂದು ದೊಡ್ಡ ಗಣಿ. ಯಾಕಂದ್ರೆ ಪ್ರೀತಿಯ ವಿಸ್ಮಯ ಅಂದ್ರೆ ಕೈಗೂಡದ ಪ್ರೀತಿನೇ ಅದರ ಮುಖ್ಯ ಜೀವ. ಪ್ರೀತಿ ಕೈಗೂಡಿದ್ರೆ ಇದೇನೂ ಇರ್ತಿರ್ಲಿಲ್ಲ. ಕೈಗೂಡದ ಪ್ರೀತಿಯಿಂದನೇ ಎಲ್ಲ ಹಾಡುಗಳ ಇದು. ಪ್ರೀತಿ ಕೈಗೂಡಿದ್ರೆ ಅಲ್ಲೇ ಮುಗ್ದು ಹೋಗ್ತಿತ್ತು. 2+2 = 4 ಅಂದ್ರೆ ಮುಗ್ದೋಗ್ತಿತ್ತು. ಅದು ಕೂಡದೇ ಇರೋದ್ರಿಂದನೇ ಎಲ್ಲ ಚಿತ್ರಗಳು, ಎಲ್ಲ ಕಾಗುಣಿತಗಳು ಎಲ್ಲ. ಹೀಗಾಗಿ ಈ ಹಾಡುಗಳು ಬೇರೆ ಬೇರೆ ರೀತಿಯಲ್ಲಿ ಈ ಹಾಡುಗಳ ವಿಸ್ಮಯಗಳಿವೆ.
ಆಮೇಲೆ ಗಜಲ್ಗಳಲ್ಲೂ ಕೂಡ ಹಾಗೆ ಒಂದು ರೀತಿಯ ಬೇರೆ ಬೇರೆ ಎಕ್ಸ್ಪ್ರೆಷನ್ಗಳಿರ್ತವೆ. ನನಗೆ ಕೆಲವೊಂದು ವಿಷಯಗಳು ಯಾವತ್ತೂ ನನಗೆ ನೆನಪಾಗ್ತಾ ಇರ್ತವೆ. ಒಂದು ಯಾವುದೋ ಒಂದು ಹಳೆಯ ಹಾಡೋದು ಹಿಂದಿದು, ಮಗರ್ ರೋತೆ ರೋತೆ ಹಸಿ ಆ ಗೈ ಹೈ ಖಯಾಲೋ ಮೇ ಆಕೆ ಓ ಜಬ್ ಮುಸ್ಕುರಾಯೆ ಅಂತ. ಅಂದ್ರೆ ನಾನು ಅಳ್ತಾ ಇದ್ದೆ ಅವನ ನೆನಪಿನಲ್ಲಿ, ಆಗ ನಗು ಬಂದ್ಬಿಡ್ತು. ಯಾಕಂದ್ರೆ ನನ್ನ ಕಲ್ಪನೆಯಲ್ಲಿ ಬಂದು ಅವನು ನಕ್ಬಿಟ್ನಂತೆ. ಎಷ್ಟು ಚೆನ್ನಾಗಿದೆ ಕಲ್ಪನೆ. ಇದು ಬರಿಬೇಕಾದಾಗ ಮಾತ್ರ ಬರುವಂತಹ ಒಂದು ಕಲ್ಪನೆ, ಇದು ಊಹೆ ಕಲ್ಪನೆ ಬೆರೆತು. ಅಂದ್ರೆ ಮತ್ತು ಎಲ್ಲ ಖುಷಿಲಿದ್ದಾಗೆಲ್ಲ ಬರೋದಿಲ್ಲ, ಇದು ಮೆಲಂಕಲಿ ಬೇಕು, ಮೆಲಡಿ ಅಂಡ್ ಮೆಲಂಕಲಿ. ಸೊ ಹರಿಕೃಷ್ಣ ಅವರ ಒಂದು ಮ್ಯೂಸಿಕ್ನಲ್ಲಿ ಆ ಮೆಲಂಕಲಿ ಇದೆ, ಮೆಲಡಿಯ ಒಂದು ಮೆಲಂಕಲಿ ಇದೆ, ಮತ್ತು ಭಾವೋತ್ಕರ್ಷಕವಾದಂತಹ ಒಂದು ಗುಣ ಇದೆ. ಮತ್ತು ಯೋಗರಾಜ್ ಭಟ್ ಅವರ ಒಂದು ಅತ್ಯಂತ ಭಾವೋತ್ಕರ್ಷಕ ಗುಣ ಇದ್ದು ಒಂದು ತುಂಟತನ ಇರುವಂತಹ ಒಂದು ವಿಶಿಷ್ಟ ಶೈಲಿ ಇವರಿಗಿದೆ, ಮೊದಲಿಂದನೂ ಇದೆ. ಅದು ಎರಡು ಜಡೆ ಹಿಡಿದು ಅಂತ ಒಂದು ಹಾಡನ್ನು ಬರೆದಂಥ ವ್ಯಕ್ತಿ ಈತ. ಮುಂಗಾರು ಮಳೆ ಏನು ನಿನ್ನ ಹನಿಗಳಲ್ಲಿ ಇಲ್ಲ, ಎಷ್ಟೋ ಜನ ಅದು ನಾನು ಬರೆದಿದ್ದು ಅಂತ ತಿಳ್ಕೊಂಡು ನನಗೆ ಸನ್ಮಾನನೂ ಮಾಡಿದ್ದಾರೆ. ಅದು ಇವರ ಹರಕಿರಿ ಅಂತ ಯಾರಿಗೂ ಗೊತ್ತಿಲ್ಲ. ಮೊದಲೆಲ್ಲ ಹೇಳ್ತಿದ್ದೆ, ಈಗ ಹೇಳೋದು ಬಿಟ್ಟಿದ್ದೀನಿ ನಾನು. ಸೊ ಆ ಥರ. ಸೊ ಅವರ ಒಂದು ವಿಶಿಷ್ಟ ಶೈಲಿಯ ಹಾಡುಗಳು, 4 ಹಾಡುಗಳು. ಅದರಲ್ಲಿ ಹಳದಿ ಬಣ್ಣ ಯಾಕೆ ಬಿಟ್ರಿ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಇಟ್ ಸೇಸ್ ಸ್ಟಾಪ್, ಕಾಷನ್ ಆ್ಯಂಡ್ ಗೋ. ಸಿಗ್ನಲಲ್ಲಿ ನಾನು ನಿಂತಾಗೆಲ್ಲ ನನಗೆ ಈ ಹಾಡುಗಳು ನೆನಪಾಗ್ತವೆ, ಬಣ್ಣಗಳು. ಹಳದಿ ಬಣ್ಣ ಒಂದು ಬಿಟ್ಟಿದ್ದಾರೆ ಅವರು, ನೆಕ್ಸ್ಟ್ ಬರ್ತದೆ. ಆಮೇಲೆ ಅದೇ ಈ ಹರಿಕೃಷ್ಣ ಅವರ ಭಾವೋದ್ದೀಪಕವಾದ ಹಾಡು. ಆಮೇಲೆ ನಮ್ಮ ವಾಸುಕಿ ತುಂಬ ಅದ್ಭುತವಾದ ಹೊಸ ತಲೆಮಾರಿನ ಪ್ರತಿಭೆ. ನನ್ನ ಕಾಗದದ ದೋಣಿಯಲ್ಲಿ ಹಾಡನ್ನು ಪ್ರತಿ ಯುವಕನ ಒಂದು ರಾಷ್ಟ್ರಗೀತೆಯನ್ನಾಗಿ ಮಾಡಿದಂಥ ಹುಡುಗ. ಸೊ ತುಂಬ ಖುಷಿ ಆಗುತ್ತೆ ನನಗೆ. ಅವನ ಧ್ವನಿಯಲ್ಲಿ ಆ ಕಂಪನ ಇದೆ. ಅವನು ಇದನ್ನು ತುಂಬ ಚೆನ್ನಾಗಿ ಹಾಡಿದ್ದಾನೆ, ಹೀಗಾಗಿ ತುಂಬ ಖುಷಿ ನನಗೆ. ಆಮೇಲೆ ಈ ಪ್ರೇಮ ಪೀಡಿತರ ಪಾಡಿದೆಯಲ್ಲ, ಇದು ಅದರ ವ್ಯಾಕ್ಸಿನ್ ಅಂದರೆ ಇಂಥ ಹಾಡುಗಳೇ. ಪ್ರೇಮ ಪೀಡಿತರ ವ್ಯಾಕ್ಸಿನ್ಗಳು ಈ ಗಜಲ್ಗಳು. ಸೊ ಈ ಗಜಲ್ಗಳು ಹೆಚ್ಚು ಜನರನ್ನು ತಲುಪಲಿ. ಮತ್ತು ಈಗ ಇದೊಂದು ಹೊಸ ಕಲ್ಪನೆ ಇದು. ಅಂದರೆ ಹೊಸ ತಲೆಮಾರಿನ ಪ್ರತಿಭೆ ಇರುವಂಥ ನಾಯಕರುಗಳು, ಹೀರೋಗಳು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಹೀರೋಯಿನ್ಗಳು ಎಷ್ಟು ಜನಗಳಿದ್ದಾರೆ. ಸೊ ಅವರಿಗೆ ಒಂದು ಕಿರುಚಿತ್ರದ ಥರ ಪರಿಕಲ್ಪನೆ ಮಾಡಿ, ಒಂದು ವಿಡಿಯೋಗಳನ್ನು ಮಾಡಿ, ಈ ಥರದ ಹಾಡುಗಳನ್ನು ಹಾಕಿದ್ರೆ ಎಲ್ಲ ಪ್ರತಿಭೆಗಳನ್ನು ಕೂಡ ನೀವು ಜನರ ಮುಂದೆ ಇಡಬಹುದು ಅನ್ನುವಂಥ ಒಂದು ಪರಿಕಲ್ಪನೆ ಬಹಳ ಒಳ್ಳೆಯ ಇದು. ಅದು ಒಳ್ಳೆಯ ನಿರ್ದೇಶಕರಿಗೆ ಸಿಕ್ಕಿದ್ರೆ ಅದು ಒಳ್ಳೆಯ ರೀತಿಯಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ. ಇದಕ್ಕೂ ಜಾಸ್ತಿ ನಾನೇನು ಮಾತಾಡೋದಿಲ್ಲ. ಎಲ್ಲರಿಗೂ ಶುಭಾಶಯ. ಈ ಒಂದು ಪರಿಕಲ್ಪನೆ ಚೆನ್ನಾಗಿ ಆಗಲಿ ಅಂತ ಹಾರೈಸ್ತೇನೆ. ಮತ್ತು ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಮತ್ತು ಇದಕ್ಕೆ ಸಹಯೋಗವನ್ನು ಒದಗಿಸಿದ ಎಲ್ಲರಿಗೂ, ಮತ್ತು ಬೆಂಗಳೂರು ಕೆಫೆಯ ನಿಮ್ಮ ಹೆಸರು ಮಾಡ್ತೇನೆ, ಶಿವಾನಂದ್ ಅವರಿಗೂ ನಾನು ನಾಯಕ ನಟ ನನ್ನ ಹೆಸರು ಬಹಳ ಮರೀತೇನೆ, ದಯವಿಟ್ಟು ಕ್ಷಮಿಸಿ. ಸೊ ಮರೆವು ಬಹಳ ಒಳ್ಳೆಯದು ಅಂತ ಭಾಳ ಜನ ಹೇಳ್ತಾರೆ. ಸೊ ಒಳ್ಳೆಯ ಸಂಗತಿಗಳ ಜೊತೆ ಕೆಟ್ಟ ಸಂಗತಿನೂ ಮರೆಯುತ್ತೆ. ಹೀಗಾಗಿ ಬಟ್ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ತುಂಬ ಬೇಗ ಬಂದರು ವಾಸುಕಿ ಅವರು ಸ್ವಾಗತ ಕಾರ್ಯಕ್ರಮಕ್ಕೆ. ತುಂಬ ಮನಸ್ಸಿಟ್ಟು ಖುಷಿಯಾಗಿ ಹಾಡಿದ. ಮತ್ತು ಜಯಂತ್ ಸರು, ನಾವು ಈಗ ಹಾಡು ಬರೆದಾಗ ಅಥವಾ ಒಂದು ಪರಿಕಲ್ಪನೆ ಮಾಡಿ ಜನಕ್ಕೆ ಹಾಡನ್ನು ಕೇಳಿಸಿದಾಗ ಎಷ್ಟೋ ಸತಿ ಗೊತ್ತಾಗಲ್ಲ ಅದನ್ನು ಹೆಂಗೆ ಹೇಳೋದು, ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ನಾವು ಹೇಳಕ್ಕೆ ಹೋದರೆ ಅದಕ್ಕೊಂದು ಅರ್ಥ ಸಂಬಂಧ ಇಲ್ಲದೆ ಇರೋ ಥರ ಏನೇನೋ ಸೆಂಟೆನ್ಸ್ ಬಂದ್ಬಿಡ್ತದೆ. ಇದನ್ನೇ ನೀವು ಮಾಡಿರೋದು, ಹಿಂಗೆ ಮಾಡಿದ್ದಕ್ಕಾಗಿ ಇದು ಇಷ್ಟು ವಿಶೇಷ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ನಮ್ಮ ಕೊನೆ ಉದ್ದೇಶಗಳು ನಮಗೆ ಕ್ಲೀನಾಗಿ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಸರೋಜಮ್ನವರ ಆತ್ಮಕ್ಕೆ ಶಾಂತಿ ಕೊಡ್ತಾ ವಾಸುಕಿ ಅವರಿಗೆ ಮೈಕ್ ಕೊಡ್ತೇನೆ. ಇಲ್ಲಿ ವೇದಿಕೆ ಮೇಲಿರುವಂಥ ಜಯಂತ್ ಸರ್ ಮತ್ತು ಯೋಗರಾಜ್ ಸರ್ ಅವರ ಅತಿ ದೊಡ್ಡ ಅಭಿಮಾನಿಯ ಪಟ್ಟಿಯಲ್ಲಿ ನಾನು ಒಬ್ಬ ಅಗ್ರ ಸ್ಥಾನದಲ್ಲಿ ನಾನು ಇದ್ದೀನಿ. ಆ್ಯಂಡ್ ಎಷ್ಟು ದೊಡ್ಡ ಅಭಿಮಾನಿ ಅಂದರೆ ನನ್ನ ರೂಮಲ್ಲಿ ಒಂದು ಫುಲ್ಲು ಈ ಲೈಬ್ರರಿ ಥರ ಇರೋದು ಆಕ್ರಮಿಸ್ಕೊಂಡಿದ್ದಾರೆ ಜಯಂತ್ ಸರ್, ಅಷ್ಟು ದೊಡ್ಡ ಅಭಿಮಾನಿ. ಆ್ಯಂಡ್ ಯೋಗರಾಜ್ ಸರು ಪದೇ ಪದೇ ನಮ್ಮನ್ನು ಸರಿ ದಾರಿಗೆ ತೀಡುವಂಥ ಒಬ್ಬರು ವ್ಯಕ್ತಿ. ಅವಾಗ ಫೋನ್ ಮಾಡಿ ಬೈತಾರೆ, ಏನೋ ಮಾಡ್ತಿದ್ಯಾ,
ಕರೆಕ್ಟಾಗಿ ಇದು ಮಾಡು, ಇಷ್ಟಿಷ್ಟು ಇದು ಮಾಡು ಅಂತ. ಸೊ ಇಬ್ಬರು ನನ್ನ ಗುರುಗಳ ಸಮಾನರು. ಆ್ಯಂಡ್ ಹೊಸ ಭಾವಗೀತೆಯ ಅಲೆನ ಮತ್ತೆ ಯೋಗರಾಜ್ ಸರ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಹಳೆ ಭಾವಗೀತೆಗಳ ದೊಡ್ಡ ಅಭಿಮಾನಿ ರಾಜಾನಂದ ಸ್ವಾಮಿ ಅವರಾಗಿರ್ಬೋದು, ಸಿ ಅಶ್ವಥ್ ಅವರಾಗಿರ್ಬೋದು. ಅವ್ರದ್ದು ಏನು ಹಾಡು ಬಡವನಾದರೆ ಏನು ಪ್ರಿಯ ಆ ಥರ ಸಿಕ್ಕಾಪಟ್ಟೆ ಹಾಡುಗಳು ಏನು ಬಂದಿತ್ತಲ್ಲ ಅದರ ದೊಡ್ಡ ಅಭಿಮಾನಿ. ಮತ್ತೆ ಅದೇ ಒಂದು ಹೊಸ ಅಲೆ ಶುರು ಮಾಡಿದ್ದಾರೆ ಯೋಗರಾಜ್ ಸರ್. ಆ್ಯಂಡ್ ಸರ್ ನೀವು ಯಾವಾಗ ಕರೆದ್ರೂ ನೀವು ಬೆರಳು ತೋರಿಸ್ಬೇಕಷ್ಟೇ, ನಾನು ಮೈಕ್ ಮುಂದೆ ನಿಂತು ಹಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್ ಈ ಅವಕಾಶಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ ಸ್ವಲ್ಪ ಸಭಾ ಕಂಪನ. ಸೊ ಬಹುದಿನಗಳ ಕನಸು ಸಂಜೆಂದಿದು. ನಾನು ನಟನಾಗಬೇಕು ಮತ್ತು ಮೆಲಡಿಗಳ ಭಕ್ತ, ಸಂಗೀತದ ಭಕ್ತ. ನಾನು ಸುಮಾರು ಕಡೆ ಹೇಳಿದ್ದೀನಿ, ಇವಾಗ ಎಲ್ಲ ಅಲೋಪತಿ ಮಾತ್ರೆಗಳ ಥರ ಮೆಡಿಸಿನ್ಗಳಿದ್ದಾವೆ ಹೊರಗಡೆ. ಅಲೋಪತಿ ಕೈ ಬಿಟ್ಟಾಗ ಆಯುರ್ವೇದಕ್ಕೆ ಹೋಗ್ತಾರಲ್ಲ, ಹಾಗೆ ಅವನು ಆಯುರ್ವೇದದ ಥರ. ಈ ಆಯುರ್ವೇದ ಇರೋ ಒಂದು ಊರಿಂದ ಬಂದವನು, ಗಿರಿಧರ್ ಕಾಜೆ ಅವರ ಕುಟುಂಬದವನು. ಆಯುರ್ವೇದಕ್ಕೆ ಮಾತ್ರೆ ಥರನೇ ವರ್ಕ್ ಆಗ್ತಾ ಇದ್ದಾನೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಮೆಲಡಿಗಳು ತುಂಬ ನಿಧಾನ ರಿಸಲ್ಟ್ ಬರೋದು, ಕಿವಿ ಒಳಗಡೆ ಹೋಗೋದು ನಿಧಾನ. ಆದರೆ ಒಂದು ಸರ್ತಿ ಒಳಗಡೆ ಹೋಯಿತು ಅಂದರೆ ಅದು ದೇಹದ ಒಂದು ವಿಶೇಷ ಅಂಗ ಆಗಿಬಿಡುತ್ತೆ. ನಾವು ಬರೆಯೋ 4 ಸಾಲುಗಳು ಪ್ರತಿಯೊಬ್ಬ ಕೇಳುಗನ ಮೈ ಮನಸ್ಸನ್ನು ಹೊಕ್ಕಾಗ ಅದು ಆ ಸಮಾಜದ ಮೈಗೆ ಹೊಕ್ಕ ಹಾಗೆ. ಸಮಾಜದ ಮೆದುಳಿಗೆ ನಾವು ಸಾಂಗನ್ನು ಹಾಕ್ತಿರ್ತೀವಿ, ಹಾಡನ್ನು ಹಾಕ್ತಿರ್ತೀವಿ, ಪದಗಳನ್ನು ಹಾಕ್ತಿರ್ತೀವಿ, ಸ್ವರಗಳನ್ನು ಹಾಕ್ತಿರ್ತೀವಿ. ಹಾಗಾಗಿ ಹೋಗಿನೇ ಪ್ರಾಯಶಃ ಮನುಷ್ಯ ಬಾತ್ರೂಮಲ್ಲಿ ಹಾಡೋದಾನು ನಮ್ಮ ಒಳಗಡೆನೇ ಇದೆ. ಅದು ನನ್ನ ಖುಷಿ, ನನ್ನ ಆನಂದಕ್ಕೆ ನಾನು ಹಾಡ್ತೀನಿ. ಎಷ್ಟು ಕೆಟ್ಟದಾಗಾದ್ರೂ ಪರವಾಗಿಲ್ಲ, ನಾನು ಆ ಮೂಮೆಂಟಿಗೆ ಗಾಯಕ ಆಗಿಬಿಡ್ತಾನೆ ಒಬ್ಬ ವ್ಯಕ್ತಿ. ಅವನ ಪ್ರಯತ್ನ ಪಡೋದ್ರಲ್ಲಿ ಒಂದು ಸುಖ ಇದೆ. ನಟನಾಗಿ ಇವನು ಪಾದಾರ್ಪಣೆ ಮಾಡಿದ್ದಾನೆ. ಮತ್ತು ಈತನ ಬದುಕಿನ ಮೊದಲನೇ ಪತ್ರಿಕಾ ಕೂಟ ಇದು, ಪ್ರೆಸ್ ಮೀಟ್. ಅವನಿಗೆ ಮೈಕನ್ನು ಕೊಡ್ತಾನೆ, ಅವನ ಅನಿಸಿಕೆಗಳು. ಎಲ್ರಿಗೂ ನಮಸ್ಕಾರ. ನಾನು ಸಂಜನ್ ಕಜೆ. ಮೊದಲನೇದಾಗಿ ಸರೋಜಾದೇವಿ ಮೇಡಮ್ ಅವರು ತೀರ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ, ನನ್ನ ಜೀವನದ ಮೊದಲನೇ ಪ್ರೆಸ್ ಮೀಟ್ ಇದು. ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇರೋದು ತುಂಬ ಸಂತೋಷ. ಮತ್ತೆ ಮೊದಲಿಂದ ಯೋಗರಾಜ್ ಸರ್ ಅವರ 4 ಬಣ್ಣಗಳ ಮ್ಯೂಸಿಕಲ್ ಆಲ್ಬಮ್, ಇವಾಗಲೇ 3 ಹಾಡುಗಳು ರಿಲೀಸ್ ಆಗಿದೆ. ಇವತ್ತು 4ನೇ ಹಾಡು ರಿಲೀಸ್ ಆಗ್ತಾ ಇದೆ. ಮುಖ್ಯ ಅತಿಥಿಗಳು ನಮ್ಮ ಜಯಂತ್ ಕಾಯ್ಕಿಣಿ ಸರ್ ಬಂದಿದ್ದಾರೆ. ಸರ್ ನಿಮಗೆ ತುಂಬ ಹೃದಯ ಧನ್ಯವಾದಗಳು, ನೀವು ಇಲ್ಲಿ ನಮ್ಮ ಜೊತೆ ಇದ್ದು ಹಾಡನ್ನು ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ನಾನು ಮೊನ್ನೆ ಯೋಗರಾಜ್ ಸರ್ ಅವರ ಆಫೀಸ್ಗೆ ಹೋದಾಗ ಅಲ್ಲೊಂದು ಬುಕ್ ನೋಡಿದೆ, ಜಯಂತ್ ಕಾಯ್ಕಿಣಿ ಅವರ ಸಿನಿಮಾ ಹಾಡುಗಳು ಅಂತ ಒಂದು ಪುಸ್ತಕ. ಅದನ್ನ ಸುಮ್ಮನೆ ಹಂಗೆ ಬಿಡಿಸಿ ಓದ್ತಾ ಹೋದಾಗ ನನಗೆ ಈ ನಾಸ್ಟಾಲಜಿಕ್ ಫೀಲ್ ಅಂತಾರಲ್ಲ, ನನ್ನ ಜೀವನನೇ ಒಂದ್ಸಲಿ ಕಣ್ಮುಂದೆ ಫ್ಲ್ಯಾಶ್ ಆದಂಗೆ ಆಯಿತು. ಏನಕ್ಕೆ ಅಂದರೆ ನನ್ನ ಶಾಲಾ ದಿನಗಳು ಅಥವಾ ಕಾಲೇಜ್ ದಿನಗಳು, ಅವಾಗೆಲ್ಲ ಜಯಂತ್ ಸರ್ ಬರೆದಿರೋ ಹಾಡುಗಳು ಅಥವಾ ಯೋಗರಾಜ್ ಸರ್ ಬರೆದಿರೋ ಹಾಡುಗಳು, ಹರಿ ಸರ್ ಹಾಡುಗಳು ಎಲ್ಲ ಕೇಳ್ಕೊಂಡು ಬೆಳೆದಿರೋದು ನಾವು. ಚಿಕ್ಕ ವಯಸ್ಸಲ್ಲಿ ನಮ್ಮ ಊರು ಜಾತ್ರೆಗಳಲ್ಲೆಲ್ಲ ಕ್ಯಾಸೆಟ್ ಪರ್ಚೇಸ್ ಮಾಡಿ ಟೇಪ್ ರೆಕಾರ್ಡರಲ್ಲಿ ಪ್ಲೇ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ನನಗೆ ಒಂದೇ ಸಲ ನೆನಪಾದಂಗೆ ಆಯಿತು. ಇವತ್ತು 4ನೇ ಹಾಡು ನೀ ಹೋದ ಮೇಲೆ ಹರಿಕೃಷ್ಣ ಸರ್ ಅವರ ಮ್ಯೂಸಿಕ್ನಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇರೋದು ನನ್ನ ಭಾಗ್ಯನೇ ಸರಿ. ಆ್ಯಂಡ್ ಯೋಗರಾಜ್ ಸರ್ಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಒಂದು 4 ವರ್ಷ ಹಿಂದೆ ನಾನು ಆ್ಯಕ್ಟ್ ಮಾಡಬೇಕು, ಆ್ಯಕ್ಟರ್ ಆಗಬೇಕು, ಸಿನಿಮಾಗಳನ್ನ ಮಾಡಬೇಕು ಅಂತ ಅಲ್ದಾಡ್ತಾ ಇದ್ದಾಗ, ಯಾಕಂದರೆ ನಮಗೆ ಯಾವುದೇ ಥರದ ಒಂದು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ. ಆ್ಯಂಡ್ ನಮ್ಮ ಊರಲ್ಲಿ ಸಿನಿಮಾ ಎಕ್ಸ್ಪೋಜರು ತುಂಬ ಕಡಿಮೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾಗ ನನಗೆ ಶ್ರೀನಿಧಿ ಅನ್ನೋರು ಪರಿಚಯ ಆಗ್ತಾರೆ. ಅವ್ರ ಮುಖಾಂತರ ನಾನು ಯೋಗರಾಜ್ ಸರ್ಗೆ ನಾನು ಫೋಟೋಸ್ ಕಳಿಸಿರ್ತೀನಿ. ಅದಾದಮೇಲೆ 1.5-2 ವರ್ಷ ಆದಮೇಲೆ ಆಲ್ಬಮ್ ಮಾಡಬೇಕು ಅಂತ ಸರ್ ಹೊರಟಾಗ ಹೊಸ ಮುಖ ಬೇಕು ಅಂತ ಹುಡುಕಿ ನನ್ನ ಫೋಟೋ ನೋಡಿ ನನ್ನನ್ನು ಕರೆಸಿ ಒಂದಷ್ಟು ಲುಕ್ ಟೆಸ್ಟ್ ಮಾಡಿ ಆಡಿಷನ್ ಮಾಡಿ ಈ ಹುಡುಗ ಮಾಡ್ತಾನೆ, ಇವನ್ ಹೀರೋ ಅಂತ ಹೇಳಿದ್ರು. ಅವ್ರು ಆ ದಿನ ನನ್ನನ್ನು ನಂಬಿ ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಸರ್ ನಿಮಗೆ ನಿಮ್ಮದೇ ಸ್ಟೈಲಲ್ಲಿ ಒಂದು ದೀರ್ಘದಂಡ ನಮಸ್ಕಾರ ಸರ್.
ಯಾಕಂದರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಾವು ಅವ್ರ ಪಕ್ಕ ನಿಂತ್ಕೊಳ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಬಟ್ ಇವಾಗ ನನ್ನ ಚಿತ್ರರಂಗದ ಮೊದಲನೇ ಹೆಜ್ಜೆ ಯೋಗರಾಜ್ ಸರ್ ಅವರ ಡೈರೆಕ್ಷನಲ್ಲಿ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಮುಂದೆ ಸಿನಿಮಾಗಳನ್ನ ಮಾಡಬೇಕು, ಮಾಡ್ತೀನಿ. ಯೋಗರಾಜ್ ಸರ್ ಅವರು ಇಂಟ್ರೊಡ್ಯೂಸ್ ಮಾಡಿರೋ ಹುಡುಗ ನಾನು. ಸರ್ ಖಂಡಿತ ನಿಮ್ಮ ಹೆಸರು ಉಳಿಸ್ತೀನಿ. ಸಿನಿಮಾಗಳನ್ನ ಮಾಡಬೇಕು, ಮನಸ್ಸಿಂದ ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡ ಸಿನಿಮಾಗಳು ಜಗತ್ತಿನಾದ್ಯಂತ ರೆಕಗ್ನಿಷನ್ ಸಿಗಬೇಕು, ಅಟೆನ್ಷನ್ ಸಿಗಬೇಕು, ಒಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೆ ಕಥೆಗಳು ಜನರಿಗೆ ರೀಚ್ ಆಗಬೇಕು. ಈ ಥರ ಕನಸುಗಳನ್ನ ಇಟ್ಕೊಂಡು ಬಂದಿರೋದು ನಾನು. ನಿಮ್ಮ ಮಾಧ್ಯಮ ಮಿತ್ರರ ಎಲ್ಲರ ಸಪೋರ್ಟ್ ಬೇಕು, ಎಲ್ಲರ ಆಶೀರ್ವಾದ ಇರಲಿ, ಪ್ರೀತಿ ಇರಲಿ. ನಮ್ಮ ಕೊನೆ ಹಾಡು ಆ್ಯಂಡ್ ಎಲ್ಲ ನಮ್ಮ ಮ್ಯೂಸಿಕ್ ಆಲ್ಬಮ್ನ ಎಲ್ಲ ಹಾಡುಗಳು ಪಂಚರಂಗಿ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಆ್ಯಂಡ್ ಇವತ್ತು ನಮ್ಮ ಜೊತೆ ವಾಸುಕಿ ವೈಭವ್ ಅವರಿದ್ದಾರೆ. ಜಯಂತ್ ಸರ್ ಹೇಳ್ತಾ ಇದ್ರು ಕಾಗದದ ದೋಣಿಯಲ್ಲಿ. ಆ ಹಾಡು ನೆನಪಾದಾಗ ನನಗೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ನಾನು ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಓದ್ತಾ ಇದ್ದಾಗ ನಮ್ಮೂರು ಪುತ್ತೂರಿಂದ ಬೆಂಗಳೂರಿಗೆ 330 ಕಿಲೋಮೀಟರ್ ಬೈಕಲ್ಲಿ 8 ಅವರ್ ನಾನು ಒಂದೇ ಹಾಡನ್ನು ಲೂಪಲ್ಲಿ ಕೇಳ್ಕೊಂಡ್ಬಂದಿದ್ದೆ. ನನಗೆ ಅಷ್ಟು ಇಷ್ಟ ಆಗಿತ್ತು ಅವರ ಹಾಡು, ಅವರ ವಾಯ್ಸ್. ಇವಾಗ ನನ್ನ ಹಾಡಿಗೆ ಅವರು ಧ್ವನಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಎಲ್ಲ ಟೀಮ್, ನಮ್ಮ ಪ್ರೊಡ್ಯೂಸರ್ಸ್ ಪ್ರಸನ್ನ ಸರ್ ಇದ್ದಾರೆ, ಶಿಲ್ಪಾ ಮೇಡಮ್ ಇದ್ದಾರೆ, ಆ್ಯಂಡ್ ರೇಣುಕಾ ಮ್ಯಾಮ್ ಅವರು ಬಂದಿಲ್ಲ, ಆ್ಯಂಡ್ ಶ್ರೀನಿಧಿ ಅವರು, ಆ್ಯಂಡ್ ನಮ್ಮ ಎಲ್ಲ ಸಿಂಗರ್ಸ್ ಅದಿತಿ ಅವರು ಬಂದಿದ್ದಾರೆ. ಉನ್ಮಾದ ಹಾಡಿನ ಫೀಮೇಲ್ ವರ್ಷನ್ ವಾಯ್ಸ್ ಕೊಟ್ಟಿದ್ದಾರೆ ಅವರು. ನಮ್ಮ ಪೋಸ್ಟರ್ ಡಿಸೈನರ್ ಹೇಮಂತ್ ಸರ್ ಇದ್ದಾರೆ, ಆ್ಯಂಡ್ ಚೇತನ್ ಸೋಸ್ಕರ್ ಸರ್, ಆ್ಯಂಡ್ ಕ್ಯಾಮರಾ ಹಿಂದಿನ ಕೈಗಳು ಪರ್ಮಿ ಸರ್ ಇದ್ದಾರೆ, ಆ್ಯಂಡ್ ಎಲ್ಲ ನನ್ನ ಸಿನಿಮಾಟೋಗ್ರಾಫರ್ಸ್. ಆ್ಯಂಡ್ ಮುಖ್ಯವಾಗಿ ನಾನಿವತ್ತು ಇಲ್ಲಿ ನಿಲ್ಲೋದಕ್ಕೆ ಕಾರಣವಾಗಿರೋದು ನನ್ನ ತಂದೆ ತಾಯಿ ಡಾಕ್ಟರ್ ಶಶಿಧರ್ ಕಜೆ ಅಂತ, ತಾಯಿ ಸಂಧ್ಯಾ. ಇವರು ಪುತ್ತೂರಿನಲ್ಲಿದ್ದಾರೆ. ಪ್ರತಿ ಹಂತದಲ್ಲೂ ನನ್ನ ಕನಸಿನ ದಾರಿಯಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಅಪ್ಪ ಅಮ್ಮ. ಆ್ಯಂಡ್ ನನ್ನ ಎಲ್ಲ ಟೀಮ್ ಅವರು, ಗಡ್ಡ ವಿಜಿ ಸರ್ ಆಗಲಿ, ಅಮೋಲ್ ಸರ್ ಆಗಲಿ, ಆ್ಯಂಡ್ ಟೀಮ್ ಅವರೆಲ್ಲ ನನ್ನ ಹೆಸರು ಬಿಟ್ಟೋದ್ರೆ ಕ್ಷಮಿಸಿ. ಎಲ್ಲರ ಶ್ರಮ ಈ ಹಾಡುಗಳು ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿದೆ. ಆ್ಯಂಡ್ ನಿಮ್ಮ ಎಲ್ಲರ ಸಪೋರ್ಟ್, ಆಶೀರ್ವಾದ, ಪ್ರೀತಿ ಹಿಂಗೆ ಇರಲಿ, ಇನ್ನು ಹೆಚ್ಚಿಗೆನೇ ಆಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದರಲ್ಲಿ ಬರ್ತಕ್ಕಂಥ ಮನದ ಕಡಲು ಕೂಡ ಸಿಜಿಯವನ್ನೇ ಮಾಡಿದ್ದೆ. ಈ ಹಾಡಲ್ಲಿ ಬರ್ತಕ್ಕಂಥ ಸಿಜಿನೆಲ್ಲ ಮಾತು ಮಾಡೋದು ಧನ್ಯವಾದ. ಅದಿತಿ ವೆಲ್ಕಮ್. ಹಾಗೆ ನಮ್ಮ ಪೋಸ್ಟರ್ ಡಿಸೈನರ್ ಹೇಮಂತ್ನಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಹಲವಾರು ಮುಖಗಳು ಕಾಣಿಸ್ತಿದ್ದಾವೆ, ಬಟ್ ಸರೋಜಮ್ನವರ ನೆನಪಲ್ಲಿರೋದ್ರಿಂದ ನಾವೆಲ್ಲರೂ ಅಲ್ಲಿಗೆ ಮುಖ ತೋರಿಸೋದು ನಮ್ಮ ಕರ್ತವ್ಯ ಆಗುತ್ತೆ. ಬಂದವರಿಗೆ ಮತ್ತು ಬಂದು ಮಧ್ಯಕ್ಕೆ ಸುಮಾರು ಜನ ನಾನು ಮತ್ತು ವೆಂಕಣ್ಣನೇ ಕಳಿಸ್ಬಿಟ್ವಿ, ಹೊರಡಿಯಲ್ಲಿ ಅರ್ಜೆಂಟ್ ಇದೆ ಅಂತ. ಸೊ ಇನ್ನು ಹೆಚ್ಚು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಕೋತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲವೂ ಮತ್ತೆ ಮೊದಲಿಂದ ಇನ್ನೊಂದ್ಸತಿ ಈ ಹಾಡಿನ ಏನೇನು ಆಲ್ಬಮ್ ಇದೆ ಇವನ್ನೆಲ್ಲವನ್ನು ನೋಡೋದಕ್ಕೆ ಮತ್ತೆ ಒಂದು ಸಂತೋಷ ಕೂಟಕ್ಕೆ ಇನ್ನೊಂದ್ಸತಿ ಸೇರೋಣ. ಈಗ ಸರೋಜಮ್ಮನವ್ರನ್ನ ಕಳಿಸ್ಕೊಡೋಣ. ಥ್ಯಾಂಕ್ ಯು ಸೊ ಮಚ್.